ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಇದೊಂದು ಕಾರ್ಯಾಚರಣೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಭಾರತ ಉರುಳಿಸಿರುವಂತಹ ಆ ವಿಮಾನದ ಡೆಬ್ರೀಸು, ಅದರ ಚೂರು ಚೂರಾದ ಭಾಗಗಳಿಗೆ ಈಗ ಫ್ರಾನ್ಸ್, ಜಪಾನ್ನಂತಹ ದೇಶಗಳು ಮುಗಿಬಿದ್ದಿರೋದು. ಏನು ಹಾಗಾದರೆ ಭಾರತದ ಬಿಗ್ ಆಪರೇಷನ್ ಇಷ್ಟು ದೊಡ್ಡ ಯಶಸ್ಸಿಗೆ ಕಾರಣ ಆಗಿದ್ದು ಏನು? ಇದೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ. ಹಾಗೆ ಅದರ ಜೊತೆಗೆ ಪಾಕಿಸ್ತಾನ ಪ್ರಯೋಗ ಮಾಡಿದಂತಹ ನ್ಯೂಕ್ಲಿಯರ್ ಸಾಮರ್ಥ್ಯದ ಕ್ಷಿಪಣಿ, ನ್ಯೂಕ್ಲಿಯರ್ ವೆಪನ್ ಅಂತೂ ಈ ಯುದ್ಧದಲ್ಲಿ ಬಳಕೆಯಾಗಿಲ್ಲ, ಅಥವಾ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ನಾವು ಹೊಡೆದಿಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ ನಡುವೆಯೇ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ. ಆರ್ಮಿ ರಿಲೀಸ್ ಮಾಡಿರುವ ಅಧಿಕೃತ ವಿಡಿಯೋದಿಂದಾನೇ ಈಗ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ವಿಚಾರ ಏನು ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತದ ಕಾರ್ಯಾಚರಣೆ ಹೆಂಗೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ, ಗ್ಲೋಬಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೆಂಗೆ ಬೆರಗಾಗಿಸಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಭಾರತ ಚೀನಾ ಮೇಡ್ ಅತ್ಯಂತ ಸುಧಾರಿತ ಬಲಿಷ್ಠವಾದಂಥ PL-15E ಮಿಸೈಲ್ನ ಹೊಡೆದಾಕ್ತು, ಪುಡಿ ಆಗ್ಬಿಡ್ತು. ಪಾಕಿಸ್ತಾನಕ್ಕಿದ್ದಂಥ ಬಹುದೊಡ್ಡ ಬಲ ಚೀನಾದ PL-15E ಅದು ಗಾಳಿಗೆ ಏರ್ತಾ ಇದ್ದ ಹಾಗೆ ಭಾರತದ S-400 ಅದನ್ನು ಛಿದ್ರವಾಗಿಸ್ಬಿಡ್ತು. ಅದರ ಪೀಸ್ ಬಿದ್ದಿರೋದನ್ನು ನಮ್ಮ DGM ಪ್ರೆಸ್ ಮೀಟಲ್ಲಿ ತೋರಿಸಿ ಆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾಯಿತು. ಭಾರತ ಏನು ಮಾಡಿದೆ, ಪಾಕಿಸ್ತಾನಕ್ಕೆ ಎಂಥ ಶಾಕ್ ಕೊಟ್ಟಿದೆ, ಚೀನಾದ ಎಷ್ಟು ಸುಧಾರಿತ ಟೆಕ್ನಾಲಜಿ ಭಾರತದ ಮುಂದೆ ಬೂದಿಯಾಗಿದೆ ಅನ್ನೋದನ್ನು ಇಟ್ಟುವಲ್ಲ, ಈಗ ಗ್ಲೋಬಲ್ ಡಿಫೆನ್ಸ್ ಸಿಸ್ಟಮ್ಮೇ ಬೆರಗಾಗಿರೋದು. PL-15E ಹೆಂಗೆ ಹೊಡೆದ್ರು ಇವರು? ಚೀನಾ ಬಹಳ ಸೀಕ್ರೆಟ್ಗಳನ್ನು ಮೇಂಟೈನ್ ಮಾಡ್ತಿತ್ತು PL-15E ಬಗ್ಗೆ. ಇನ್ನೂ ಎಲ್ಲೂ ಬಹಿರಂಗವಾಗಿರಲಿಲ್ಲ. ಅದರ ಅತ್ಯಂತ ದೊಡ್ಡ ಆಯುಧ ಅಂತಲೇ ಕನ್ಸಿಡರ್ ಆಗಿರುವಂಥ PL-15E ಭಾರತ ಹೊಡೆದಿದೆ ಅಂದರೆ ಅದರ ಡೆಬ್ರೀಸ್ ನಮಗೆ ಬೇಕು ಅಂತ ಈಗ ಫ್ರಾನ್ಸ್ ಮತ್ತು ಜಪಾನ್ ಡಿಮ್ಯಾಂಡನ್ನು ಇಟ್ಟಿರೋದು ಭಾರತಕ್ಕೆ. ಚೂರಾಗಿ ಬಿದ್ದಿದೆಯಲ್ಲ ಹೊಡೆದು ಹಾಕಿರೋದು, ಆ ಚೂರುಗಳನ್ನು, ಕೆಲವು ಭಾಗಗಳನ್ನು ನಮಗೆ ಕೊಡಿ ಅಂತ ಜಪಾನ್ ಮತ್ತು ಫ್ರಾನ್ಸ್ ಅಧಿಕೃತವಾಗಿ ಕೇಳ್ಕೊಂಡಿದೆ. ಯಾಕೆ ಅನ್ನುವಂಥ ಕುತೂಹಲ. ನಂಬರ್ 1, ಅದರ ಮೋಟರ್ ಕಂಪೋಸಿಷನ್ನು, ರ್ಯಾಡಾರ್ ಸಿಗ್ನೇಚರು, ಗೈಡೆನ್ಸ್ ಟೆಕ್ನಾಲಜಿ ಮತ್ತು ಅದರ ಆರ್ಕಿಟೆಕ್ಚರ್ ಎಲ್ಲವನ್ನ AESA ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೆ ಇದೆಲ್ಲವನ್ನ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಜಪಾನ್ ಮತ್ತು ಫ್ರಾನ್ಸ್ ಅದರ ಭಾಗಗಳನ್ನು, ಚೂರಾಗಿ ಬಿದ್ದಿರೋ ಭಾಗಗಳನ್ನು ಕೇಳ್ತಾ ಇದೆ. ಯಾಕಂದರೆ ಚೀನಾದ ಕೆಲವೊಂದು ಸೀಕ್ರೆಟ್ ಟೆಕ್ನಾಲಜಿಗಳನ್ನು ಇನ್ನೂ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಜಾಗತಿಕವಾಗಿ ಯಾವತ್ತಿದ್ರೂ ಚೀನಾ ಟೆಕ್ನಾಲಜಿ ಥ್ರೆಟ್ಟೇ ಅಲ್ವಾ. ಈಗ ಸಿಕ್ಕಿದೆ, ನಾವು ಹೊಡೆದು ಹಾಕಿರೋದ್ರಿಂದಾಗಿ ಅವರ ಸೀಕ್ರೆಟ್ಗಳನ್ನು ಅಧ್ಯಯನ ಮಾಡೋಕೆ ಇದರ ಬಿದ್ದಿರುವಂಥ ಬಿಡಿ ಭಾಗಗಳು ಖಂಡಿತವಾಗಿಯೂ ದೊಡ್ಡ ಕ್ಲೂ ಕೊಡುತ್ತೆ ಅನ್ನೋದು ಫ್ರಾನ್ಸ್ ಮತ್ತು ಜಪಾನ್ ಡಿಮ್ಯಾಂಡ್ ಇಡೋದಕ್ಕೆ ಕಾರಣ. ಈಗ ಈ ಮಿಸೈಲ್ ಯಾವ ರೀತಿ ತಯಾರಾಗಿತ್ತು, ಚೈನಾ ಉದ್ದೇಶ ಏನು, ಎಲ್ಲವನ್ನೂ ಕೂಡ ಅಧ್ಯಯನ ಮಾಡೋದಕ್ಕೆ ತಕ್ಷಣಕ್ಕೆ ನಮಗಿದನ್ನು ಕಳಿಸ್ಕೊಡಿ ಅಂತ ಚೀನಾದ ಈ ಸೆನ್ಸಿಟಿವ್ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಫ್ರಾನ್ಸ್ ಮತ್ತು ಜಪಾನ್ ಮುಂದಾಗಿರೋದು. ಯಾಕಂದರೆ ಫ್ರಾನ್ಸು ತಯಾರಿ ಮಾಡಿರುವಂಥ ಹಲವಾರು ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನಗಳನ್ನು ನಾವು ಬಳಸ್ತೀವಿ, ಭಾರತ ಬಳಸತ್ತೆ. ನಮಗೆ ರಷ್ಯಾ ಮತ್ತು ಫ್ರಾನ್ಸ್ ಅಲ್ಲಿಂದಾನೇ ಬರೋದು ದೊಡ್ಡ ಬಲ. ಮತ್ತು ಈಗಂತೂ ಮೇಕ್ ಇನ್ ಇಂಡಿಯಾ, ನಾವೇ ಅತ್ಯಂತ ಬಲಿಷ್ಠವಾಗಿ ರಕ್ಷಣಾ ವ್ಯವಸ್ಥೆಯನ್ನು ಸದೃಢ ಮಾಡ್ಕೊಳ್ತಿದ್ದೀವಿ ಸ್ವಂತ ಶಕ್ತಿಯ ಮೇಲೆ ಅನ್ನೋದ್ರಲ್ಲೂ ಅನುಮಾನ ಇಲ್ಲ. ಈ ಮೆಟಿಯೋರ್ ಮಿಸೈಲ್ ರಫೇಲ್ ಒಳಗೆಲ್ಲ ಯೂಸ್ ಮಾಡೋದದೇ. ಈ PL-15E ಅತ್ಯಂತ ದೊಡ್ಡ ಕಾಂಪಿಟೇಟರೇ ಫ್ರಾನ್ಸ್ನಲ್ಲಿ ತಯಾರಾಗುವಂಥ ಈ ಮೆಟಿಯೋರ್ ಮಿಸೈಲು. ಹಾಗಾಗಿ ಅತಿ ದೊಡ್ಡ ಕಾಂಪಿಟೇಟರ್ ಆಗಿರೋದ್ರಿಂದ PL-15E ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಫ್ರಾನ್ಸ್ ತವಕದಲ್ಲಿದೆ. ಇನ್ನು ಜಪಾನ್ ಅಂತೂ ತಮ್ಮ ಏರ್ಫೋರ್ಸನ್ನು ಸುಧಾರಿಸ್ಕೊಳ್ಬೇಕು, ಇನ್ನಷ್ಟು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಚೀನಾದ ಕೆಲವು ಸೀಕ್ರೆಟ್ಗಳನ್ನು ಅಧ್ಯಯನ ಮಾಡಬೇಕು ಅಂತ ಹಾತೊರಿತಾ ಇದ್ದಾರೆ. ಸೊ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬರ್ತಿದೆ. ಭಾರತ PL-15 ಹೊಡೆದು ಹಾಕಿದ್ದ ಹೆಂಗೆ ಇಷ್ಟು ದೊಡ್ಡ ಸಾಮರ್ಥ್ಯವನ್ನು ಸೀಕ್ರೆಟ್ ಆಗಿ ಭಾರತ ಅಳವಡಿಸ್ಕೊಂಡಿದೆ. ಎಲ್ಲೂ ಕೂಡ ಭಾರತ ನಾವಿಷ್ಟು ಅಪ್ಗ್ರೇಡ್ ಆಗ್ತಿದ್ದೀವಿ ಅಥವಾ ನಮ್ಮ ಹತ್ರ ಏನಿದೆ ಅನ್ನೋದನ್ನು ಬಿಟ್ಟುಕೊಟ್ಟಿಲ್ಲ. ಭಾರತ ಈ ಒಂದು ಆಪರೇಷನ್ನಲ್ಲಿ ತೋರಿಸ್ಕೊಟ್ಟಿದೆ ಎಷ್ಟು ಸ್ಟ್ರಾಂಗ್ ಇದೆ ನಮ್ಮ ರಕ್ಷಣಾ ವ್ಯವಸ್ಥೆ. ಕಳೆದ 10 ವರ್ಷಗಳಲ್ಲಿ ಎಂಥ ದೊಡ್ಡ ಬದಲಾವಣೆ ಆಗಿದೆ. ಕಾಲಕ್ಕೆ ಸೇರಿಕೊಂಡಂತಹ ಬಲಿಷ್ಠ ಶಸ್ತ್ರಾಸ್ತ್ರಗಳು ನಮ್ಮ ಬತ್ತಳಿಕೆಯನ್ನು ಹೇಗೆ ಬಲವಾಗಿಸಿದೆ ಅನ್ನೋದನ್ನು ಈ ಒಂದು ಯುದ್ಧದಲ್ಲಿ, ಆಪರೇಷನ್ ಸಿಂಧೂರದಲ್ಲಿ ಇಡೀ ಜಗತ್ತಿಗೆ ತೋರಿಸಿದ್ದಾಯಿತು. ಈಗ ಅದನ್ನು ಸ್ಟಡಿ ಮಾಡೋದಕ್ಕೆ ಪ್ರಮುಖ ದೇಶಗಳು ಮುಂದಾಗ್ತಿರೋದು ವೆರಿ ಇಂಟ್ರೆಸ್ಟಿಂಗ್.
ಇದಾದ ಬೆನ್ನಲ್ಲೇ ಚೀನಾ PL-17 ಈಗ ತಯಾರು ಮಾಡೋಕೆ ನೋಡ್ತಾ ಇದೆ, ಪಾಕಿಸ್ತಾನಕ್ಕೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ. ಮತ್ತು ಭಾರತ ಅಥವಾ ಯಾವುದೇ ಬಗೆಯಲ್ಲಿ ತನ್ನ ಟೆಕ್ನಾಲಜಿಯನ್ನು ಮತ್ತಷ್ಟು ನಾನು ಮೇಲಕ್ಕೆ ತಗೊಂಡು ಹೋಗಬೇಕು, ಭಾರತ ಹೊಡೆದಿರೋದ್ರಿಂದ ಅನ್ನುವಂಥ ತಯಾರಿ ಕೂಡ ಶುರುವಾಗ್ತಿದೆ ಅನ್ನೋದು ಚೀನಾ ಕಡೆಯಿಂದ ಬರ್ತಿರುವಂಥ ಬಿಗ್ ನ್ಯೂಸ್. ಇದೊಂದು ಜಗತ್ತನ್ನು ಚಕಿತಗೊಳಿಸಿರುವಂಥ ಭಾರತ ಸೇನೆಯ ಆಪರೇಷನ್ನು. ಇನ್ನೊಂದು ದೊಡ್ಡ ಬೆಳವಣಿಗೆ, ಈಗ ನಮ್ಮ ಸೇನೆನೇ ಒಂದು ದೃಶ್ಯವನ್ನು ರಿಲೀಸ್ ಮಾಡ್ತು ಅಧಿಕೃತವಾಗಿ. ಅದರಲ್ಲಿ ಆ ದೃಶ್ಯದಲ್ಲಿ ಏನಿತ್ತು ಅಂತ ಕೇಳಿದ್ರೆ, ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಅನ್ನ ಫೈರ್ ಮಾಡಿದ್ದ ಪಾಕಿಸ್ತಾನ. ಎಸ್ ಅಂತ ಇದೆ ವಿಡಿಯೋ. ಅಂದರೆ ನಮ್ಮ ಆರ್ಮಿಯಿಂದ ರಿಲೀಸ್ ಆಗಿರೋ ವಿಡಿಯೋದಲ್ಲಿ ಕೆಲವು ಸ್ಫೋಟಕ ವಿಚಾರಗಳು ಹೊರಗಡೆ ಬಂದು ನಿನ್ನೆ ಎಲ್ಲ ಚರ್ಚೆ ಆಗ್ತಾ ಇದೆ. ನಿನ್ನೆಯಿಂದ ಇದು ಗಮನ ಸೆಳೀತಾ ಇದೆ, ದೇಶದ ಗಮನ ಸೆಳೀತಾ ಇದೆ. ಏನು ಅಂತ ಕೇಳಿದ್ರೆ, ಪಾಕಿಸ್ತಾನ ಅತ್ಯಂತ ಬಲಿಷ್ಠವಾದ ನ್ಯೂಕ್ಲಿಯರ್ ಸಾಮರ್ಥ್ಯವುಳ್ಳಂತಹ ಅದನ್ನು ಹ್ಯಾಂಡಲ್ ಮಾಡುವಂಥ ಶಾಹಿನ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಫೈರ್ ಮಾಡಿದೆ. ಅಂದರೆ ಅದರಲ್ಲಿ ಅವರು ನ್ಯೂಕ್ಲಿಯರ್ ಹೆಡ್ಡನ್ನೇ ಹಾಕಿ ಕಳಿಸಿರ್ತಾರೆ ಅಂತ ಅಲ್ಲ, ಸಾಂಪ್ರದಾಯಿಕವಾಗಿ ಯುದ್ಧ ಮಾಡುವಂಥ ಬೇರೆ ಹೆಡ್ಡನ್ನು ಹಾಕಿ ಕಳಿಸಿರ್ಬಹುದು. ಬಟ್ ಆ ವೆಪನ್ನು ನ್ಯೂಕ್ಲಿಯರ್ ಹೆಡ್ಡನ್ನು ಕ್ಯಾರಿ ಮಾಡುವಂತಹ ಸಾಮರ್ಥ್ಯ ಇರುವಂಥ ವೆಪನ್ನು ಈ ಶಾಹಿನ್ ಬ್ಯಾಲಿಸ್ಟಿಕ್ ಮಿಸೈಲ್. ಚೈನೀಸ್ ಮೇಡ್, ಚೀನಾ ಮೇಡ್ A-100 ಜೊತೆಗೂಡಿ ಶಾಹಿನ್ ಬ್ಯಾಲಿಸ್ಟಿಕ್ ಮಿಸೈಲ್ ಫೈರ್ ಆಗಿದೆ. ಫತೆ MLRS ವೆಪನ್ ಇದೆಲ್ಲ ಕೂಡ ಸಿಂಧೂರ್ ಆಪರೇಷನ್ನಲ್ಲಿ ಭಾರತದ ವಿರುದ್ಧ ಬಳಕೆಯಾದಂಥ ಅತ್ಯಂತ ಬಲಿಷ್ಠ ಅಸ್ತ್ರಗಳು. ಪಾಕಿಸ್ತಾನದಿಂದ ಸಣ್ಣ ಪ್ರಮಾಣದಲ್ಲೆಲ್ಲ ಅವ್ರು ದಾಳಿ ಮಾಡಿರೋದು. ಈಗ ಬರ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಶಾಹಿನ್ ಸೀರೀಸ್ ಅಂದರೆ ಅದು ನ್ಯೂಕ್ಲಿಯರ್ ವೆಪನ್ನನ್ನು, ಅದರ ಹೆಡ್ಡು ಹಾಕ್ಕೊಂಡು ಅಟ್ಯಾಕ್ ಮಾಡುವಂಥ ಸಾಮರ್ಥ್ಯ ಇರುವಂಥ ಒಂದು ಮಿಸೈಲ್. ಅದಕ್ಕೆ ಪ್ರತಿಯಾಗಿ ಭಾರತ ಏನು ಮಾಡಿದೆ, ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ಮು, ಆಕಾಶ್ ಮಿಸೈಲ್ ಸಿಸ್ಟಮಲ್ಲೇ ಅದನ್ನು ಆಪ್ರೇಟ್ ಮಾಡಿ ಬಿಸಾಕಿದ್ದಾರೆ. ಯಾವುದೇ ಬಗೆಯಲ್ಲಿ ಡ್ಯಾಮೇಜ್ ಆಗದೆ ಇರೋ ರೀತಿ ಅದನ್ನು ಹೊಡೆದು ಬಿಸಾಕಿದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಭಾರತದ ಸೇನೆ ಪಾಕಿಸ್ತಾನದಿಂದ ಯಾವುದೇ ನ್ಯೂಕ್ಲಿಯರ್ ವೆಪನ್ನು ಮತ್ತೊಂದು ಪ್ರಯೋಗ ಆಗಿಲ್ಲ ಅಂತಲೇ ಖಚಿತಪಡಿಸ್ತಿದೆ. ಮತ್ತಿದು ಶಾಹಿನ್ ಏನು ನ್ಯೂಕ್ಲಿಯರ್ ವೆಪನ್ನನ್ನೇ ತೊಗೊಂಡು ಬಂದಿತ್ತು ಅಂತಲ್ಲ, ಬಟ್ ಅದು ನ್ಯೂಕ್ಲಿಯರ್ ಕೇಪಬಲ್. ಅದರಲ್ಲಿ ಬೇರೆ ಹಾಕಿ ಕಳಿಸಬಹುದು, ಬೇರೆ ಟ್ರೆಡಿಷ್ನಲ್ ವಾರ್ಗೆ ಬಳಸುವಂಥದ್ದೇ ಹಾಕಿ ಕಳಿಸಬಹುದು. ಅದರ ಹೆಡ್ಡು ಏನು ಹಾಕಿ ಕಳಿಸ್ತಾರೆ ಅನ್ನೋದ್ರ ಮೇಲೆ ಅದು ಯಾವ ರೀತಿ ವಿಧ್ವಂಸ ಸೃಷ್ಟಿ ಮಾಡುತ್ತೆ ಅನ್ನೋದು ಆಧಾರವಾಗಿರುತ್ತೆ. ಸೊ ಪಾಕಿಸ್ತಾನ ಏನು ಮಾಡೋದಕ್ಕೆ ಹೊರಟಿತ್ತು ಅಥವಾ ಯುದ್ಧದಲ್ಲಿ ಅಸಲಿಗೆ ಏನಾಗಿದೆ ಅನ್ನೋ ಎಲ್ಲ ಸೀಕ್ರೆಟ್ಸ್ ಅಂತೂ ಯಾವುದೇ ದೇಶದ ಕಡೆಯಿಂದ ಹೊರಗಡೆ ಬರಲ್ಲ. ಪಾಕಿಸ್ತಾನ ಈ ಶಾಹಿನ್ ನಾನು ಬಳಸಿದ್ದೇ ಸುಳ್ಳು, ಇಂಡಿಯಾದ ಮೀಡಿಯಾದಲ್ಲಿ ಎಲ್ಲ ಕಡೆಯಿಂದ ಸುದ್ದಿ ಆಗ್ತಾ ಇದ್ದ ಹಾಗೆ ಭಾರತ ಸುಳ್ಳು ಹೇಳ್ತಾ ಇದೆ ಅಂತ ಮುಗಿಬಿದ್ದಿದೆ. ಈಗ ಇಂಡಿಯನ್ ಆರ್ಮಿ ಅಥವಾ ಭಾರತ ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಆ ವಿಡಿಯೋ ಶೇರ್ ಮಾಡಿದ್ದಕ್ಕೆ, ವಿಡಿಯೋದಲ್ಲಿದ್ದಂತಹ ಶಾಹಿನ್ ಅದೃಶ್ಯದಿಂದಾಗಿ ಸುದ್ದಿ ಹೊರಗಡೆ ಬಂತು. ಬಟ್ ಆರ್ಮಿ ಅಂತೂ ಇದನ್ನು ಹಂಚಿಕೊಂಡಿಲ್ಲ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಅಸಲಿಗೆ ಯುದ್ಧದಲ್ಲಾಗಿರೋದು ಬಹಳಷ್ಟಿವೆ, ಹೊರಗಡೆ ಹೇಳೋದು ಕೆಲವೇ ಆದರೂ ಆಗಿರುವಂಥದ್ದು ರಹಸ್ಯಗಳು ಬಹಳಷ್ಟಿವೆ ಅನ್ನೋದಂತೂ ಒಂದೊಂದೇ ತೆರೆದುಕೊಳ್ತಿರೋದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳು ಬರಬಹುದು ಇದೇ ರೀತಿ. ಎಷ್ಟು ದೂರ ಟ್ರಾವೆಲ್ ಮಾಡಬಲ್ಲದು ಇದು ಅಂತ ಕೇಳಿದ್ರೆ, ಸಾವಿರಾರು ಕಿಲೋಮೀಟರ್ಗಳು. ಭಾರತದ ಡೆಲ್ಲಿ ಮತ್ತು ಜೈಪುರು, ಭೋಪಾಲು, ನಾಗ್ಪುರು ಇದನ್ನೆಲ್ಲ ತಲುಪೋ ಸಾಮರ್ಥ್ಯ ಇರುವಂಥ ಒಂದು ಪಾಕಿಸ್ತಾನದಲ್ಲೇ ತಯಾರಾಗಿರುವಂಥ ಅತ್ಯಂತ ಬಲಿಷ್ಠವಾದ ವೆಪನ್ ಇದು ಶಾಹಿನ್ ಸೀರೀಸ್ ಅಂದರೆ. ಸೊ ಅತ್ಯಂತ ಆಘಾತಕಾರಿ ಇನ್ಫಾರ್ಮೇಷನ್ ಹೊರಗಡೆ ಬರ್ತಾ ಇದೆ. ಹಾಗಾದರೆ ನ್ಯೂಕ್ಲಿಯರ್ ಹೆಡ್ ಹಾಕಿ ನೆಕ್ಸ್ಟ್ ಹೊಡಿತೀವಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದ, ಅಥವಾ ನ್ಯೂಕ್ಲಿಯರ್ ಹೆಡ್ಡನ್ನು ಅಳವಡಿಸ್ಕೊಳ್ಳೋ ಮಟ್ಟಿಗೆ ಉದ್ದಟತನವನ್ನು ತೋರ್ತಾ ಏನಾದರೂ ಆಗಲಿ ಪಾಕಿಸ್ತಾನದ ಇರ್ರೆಸ್ಪಾನ್ಸಿಬಲ್ ಆ್ಯಕ್ಟ್ ಆಗಿತ್ತು ಇದು ಅಂತಲೇ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಿದೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡನ್ನು ಹೊಡೆಯುವಷ್ಟು ಸಾಮರ್ಥ್ಯ ಇರುವಂಥ ಶಾಹಿನ್ 3 ಪಾಕಿಸ್ತಾನ ಅಂದರೆ ಅಷ್ಟು ರೇಂಜಲ್ಲಿ ಆಪ್ರೇಟ್ ಮಾಡುವಂಥದ್ದನ್ನು ಡೆವಲಪ್ ಮಾಡಿಕೊಂಡಿದೆ. ಶಾಹಿನ್ 2, ಶಾಹಿನ್ 3 ಇದೆಲ್ಲ ಸೀರೀಸ್ಗಳಿವೆ. ಅದರಲ್ಲೂ ಒಂದು ಈ ಸಿಂಧೂರ್ ಆಪರೇಷನ್ ವೇಳೆ ಯೂಸ್ ಆಗಿದೆ ಅನ್ನುವಂಥ ಸುದ್ದಿ. ಆ ವಿಡಿಯೋ ಸೇನೆಯಿಂದ ರಿಲೀಸ್ ಆಗಿರುವಂಥ ವಿಡಿಯೋದ ಆಧಾರದಲ್ಲಿ ಎಲ್ಲ ಕಡೆ ರಾಷ್ಟ್ರ ಮಟ್ಟದಲ್ಲಿ ಈಗ ಸದ್ದಾಗ್ತಿರೋದು. ಏನು ಮಾಡಿತ್ತು ಅಸಲಿಗೆ, ಎಷ್ಟು ಸಾಮರ್ಥ್ಯ ನೋಡಿ, 1000 ಕಿಲೋಗ್ರಾಮ್ಗಿಂತನೂ ಹೆಚ್ಚಿಗೆ ಪೇಲೋಡನ್ನು ತಗೊಂಡು ಬರ್ಬೋದು, ಅಷ್ಟು ತಾಕತ್ತಿರುವಂಥ ಶಾಹಿನ್ನನ್ನು ಫೈರ್ ಮಾಡಿತ್ತು. ಬಟ್ ನಮ್ಮ S-400
ಅಥವಾ ಆಕಾಶ್, ಯಾವುದ್ರಲ್ಲಾಗಿದೆ ಆಪರೇಷನ್ನು, ಅದನ್ನು ಹಿಟ್ ಮಾಡಿರೋದು ಹೆಂಗೆ, ಅದನ್ನು ಉಡೀಸ್ ಮಾಡಿರೋದು ಹೆಂಗೆ ಅನ್ನೋದು ಗೊತ್ತಿಲ್ಲ. ಅವರು ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಇನ್ಸ್ಟಾಲ್ ಮಾಡುವಷ್ಟು ತಾಕತ್ತು ತೋರಿಸಿರೋ ಸಾಧ್ಯತೆ ಕಡಿಮೆ. ಆದರೆ ಅದರ ಸಾಮರ್ಥ್ಯದ ಮಿಸೈಲ್ ಬಳಸಿದ್ದು ಕೂಡ ಇರ್ರೆಸ್ಪಾನ್ಸಿಬಲ್ ಅಂತಾನೆ ರಿಯಾಕ್ಷನ್ ಬರ್ತಿರೋದು. ಆ ಮಿಸೈಲಲ್ಲಿ, ಶಾಹಿನ್ ಮಿಸೈಲಲ್ಲಿ ಕನ್ವೆನ್ಷನಲ್ ಪೇಲೋಡ್ ಹಾಕಿ ಬೇರೆ ಮಾಮೂಲಿ ಟ್ರೆಡಿಷ್ನಲ್ ವಾರ್ಫೇರ್ಗೆ ಬಳಸುವಂಥದ್ದೇ ಇದನ್ನು ಹಾಕಿ ಕಳಿಸಿದ್ದಾರೆ, ಅವರು ಅಟ್ಯಾಕ್ ಮಾಡಿದ್ದಾರೆ. ಭಾರತ ಅದನ್ನು ಹೊಡೆದುರುಳಿಸಿದೆ. ಅಂದರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಭಯಂಕರ ಉದ್ದಟತನ ಪ್ರದರ್ಶನ ಮಾಡಿದೆ. ಅದನ್ನೂ ಕೂಡ ಭಾರತ ಹೊಡೆದು ಹಾಕಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಈ ವೆಪನ್ ಪ್ರಯೋಗ ಆದಮೇಲೇನ ಕಿರಾನ ಹಿಲ್ಸ್ ಒಂದು ಸುದ್ದಿ ಬಂತಲ್ಲ, ಭಾರತ ಸೇನೆ ಅಂತೂ ನಿರಾಕರಿಸಿದೆ, ನಾವೇನು ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಹೊಡೆದಿಲ್ಲ ಅಂತ. ಪಾಕಿಸ್ತಾನನೂ ಅದನ್ನೇ ಹೇಳ್ಕೊಳ್ತಿದೆ. ಬಟ್ ಈ ಯುದ್ಧದ ಅಥವಾ ಯಾವುದೇ ಯುದ್ಧದ ಎಲ್ಲ ಸೀಕ್ರೆಟ್ಸು ಹೊರಗಡೆ ಬರಲ್ಲ. ಎಲ್ಲ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿರೋ ಡೀಟೇಲ್ಸನ್ನು ಕೊಡಲ್ಲ. ಕೆಲವೊಂದನ್ನು ಕೊಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ PL-15 ಈ ಬಗ್ಗೆ ಹೇಳಿದ್ವಲ್ಲ, ಅದನ್ನು ಅಧಿಕೃತವಾಗಿ ಹೇಳ್ತು. ಅದಲ್ಲದೆ ಎಷ್ಟೊಂದು ವಿಮಾನಗಳನ್ನು, ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಹೊಡೆದು ಹಾಕಲಾಗಿದೆ ಭಾರತದಿಂದ. ಅದೆಲ್ಲ ಹೇಳಿಲ್ಲ. ನಾವು ಬ್ರಹ್ಮೋಸ್ ಬಳಸಿದ್ದೀವಿ ಅನ್ನೋದು ಎಲ್ಲ ಕಡೆ ಸದ್ದಾಗ್ತಿದೆ. ಬಟ್ ಸೇನೆ ಅದ್ರ ಬಗ್ಗೆ ಅಧಿಕೃತವಾಗಿ ಏನು ಡೀಟೇಲ್ಸ್ ಬಿಟ್ಕೊಟ್ಟಿಲ್ಲ. ರಫೇಲ್ ಎಲ್ಲಿ ಹೋಯ್ತು, ಬ್ರಹ್ಮೋಸ್ ಎಲ್ಲೋಯ್ತು, ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಟ್ಟಿಲ್ಲ. ಕೆಲವೊಂದನ್ನು ಮಾತ್ರ ಹೇಳುತ್ತೆ ಸೇನೆ, ಯಾವುದೇ ದೇಶದಲ್ಲಾಗಲಿ. ಅದೇ ರೀತಿಯಲ್ಲಿ ಇವರು ನ್ಯೂಕ್ಲಿಯರ್ ಕೇಪಬಲ್ ಆಗಿರುವಂಥ ಮಿಸೈಲನ್ನು ಬಿಟ್ಟಿದ್ದಕ್ಕೆ ಪ್ರತಿಯಾಗಿ ಇದು ನಮ್ಮನ್ನು ಹಿಂಗೆ ಹೆದರ್ಸೋಕೆ ನೋಡ್ತೀರಾ ಅನ್ನೋದನ್ನು ಕೌಂಟರ್ ಮಾಡೋದಕ್ಕೇನೆ ಅಲ್ಲಿನ ನ್ಯೂಕ್ಲಿಯರ್ ಎಂಟ್ರೆನ್ಸನ್ನು ಹೊಡೆಯಲಾಯ್ತಾ. ಅಮೆರಿಕದ ಎಕ್ಸ್ಪರ್ಟ್ಗಳು ಭಾರತ ಅಟ್ಯಾಕನ್ನು ಭಯಂಕರ ಅಂತ ಬಣ್ಣಿಸಿದ್ರು, ವಾರ್ ಎಕ್ಸ್ಪರ್ಟ್ಗಳು. ಮತ್ತು ಆಸ್ಟ್ರಿಯಾದ ಜಾಗತಿಕವಾಗಿ ಮನ್ನಣೆ ಪಡ್ಕೊಂಡಿರುವಂಥ ಟಾಮ್ ಕೂಪರ್, ಇವರು ಜಾಗತಿಕವಾಗಿ ಇವರ ಅಭಿಪ್ರಾಯ ಭಯಂಕರ ಚರ್ಚೆಯಾಗುತ್ತೆ. ಇಂಥ ಟಾಮ್ ಕೂಪರ್ ಹೇಳ್ತಾರೆ, ಭಾರತ ಅಲ್ಲಿನ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಎಂಟ್ರಿ ಹೊಡೆದು ಬಂದಿದ್ದು ಹೌದು, ಇಡೀ ಸಿಸ್ಟಮನ್ನು ಹೊಡೆದಿದೆ ಅಂತಲ್ಲ, ಅದರ ಎಂಟ್ರಿಗೆ ಹೋಗಿ ಹಿಟ್ಟಾಗಿದ್ದು ಹೌದು, ಅಲ್ಲಿ ಭಯಂಕರ ಕಂಪನ ಸೃಷ್ಟಿಯಾಗಿದ್ದು ಹೌದು. ತನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಭಾರತ ಹೆಂಗೆ ಅಟ್ಯಾಕ್ ಮಾಡಿದೆ ಅಂದರೆ ಪಾಕಿಸ್ತಾನ ಯಾಕೆ ಮಂಡಿಯೂರ್ತು ಅನ್ನೋದಕ್ಕೆ ಬಹಳಷ್ಟು ರೀಸನ್ಸ್ ಇವೆ ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮ ಸೇನೆ ಅಂತೂ ಅಂಥದ್ದೆಲ್ಲ ನಾವು ಮಾಡಿಲ್ಲ ಅನ್ನತ್ತೆ. ಯಾಕಂದರೆ ನ್ಯೂಕ್ಲಿಯರ್ ವಿಚಾರ ಎಲ್ಲ ತುಂಬ ಸೂಕ್ಷ್ಮ, ಅದನ್ನು ಬೇಕಾಬಿಟ್ಟಿ ಮಾಡೋದಕ್ಕಾಗಲ್ಲ. ಪಾಕಿಸ್ತಾನದ ಬಗ್ಗೆ ಯಾಕೆ ಅವ್ರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನು, ಅವ್ರ ನ್ಯೂಕ್ಲಿಯರ್ ವೆಪನ್ ಹ್ಯಾಂಡಲ್ ಮಾಡೋಕ್ಕೂ ಕೂಡ ಸಾಮರ್ಥ್ಯ ಇಲ್ಲ. ಇವ್ರ ಕೈಲಿ, ಮಂಗನ ಕೈಲಿ ಮಾಣಿಕ್ಯ. ಪಾಕಿಸ್ತಾನದ ಕೈಯಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇರೋದೇ ತುಂಬ ಡೇಂಜರಸ್ ಅಂತ ಚರ್ಚೆಯಾಗಿ ಶುರುವಾಗಿದೆ. ಯಾಕಂದರೆ ಅವರ ಎಂಟ್ರಿ ಅಲ್ಲಿ ಕಂಪಿಸಲ್ಪಟ್ಟಿದೆ ಅನ್ನೋ ಸುದ್ದಿ ಬಂದ ಮೇಲೇ ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ವೆಪನ್ನೇ ಇರಬಾರ್ದು ಅನ್ನೋ ಚರ್ಚೆ ಜಾಗತಿಕವಾಗಿ ಶುರುವಾಗಿದ್ದು, ಅವ್ರಿಗೆ ಆ ಸಾಮರ್ಥ್ಯನೂ ಇಲ್ಲ, ಇಟ್ಟುಕೊಳ್ಳೋ ಸಾಮರ್ಥ್ಯನೂ ಇಲ್ಲ ಅನ್ನೋ ರೀತಿಯ ಚರ್ಚೆ ಶುರುವಾಗಿತ್ತಲ್ವ. ಸೊ ನಮ್ಮ ಮೇಲೆ ನ್ಯೂಕ್ಲಿಯರ್ ಸಾಮರ್ಥ್ಯವನ್ನು ಹೊತ್ತು ತರಬಲ್ಲಂತಹ ಆ ಮಿಸೈಲನ್ನು, ಶಾಹಿನ್ ಸೀರೀಸನ್ನು ಪ್ರಯೋಗ ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಚಾರ. ಈಗ ಎಲ್ಲರ ಗಮನ ಸೆಳೆತಿರೋದು ಅದನ್ನು ಹೊಡೆದು ಹಾಕಿದೆ. ಯಾಕೆ ಮೋದಿ ಇನ್ನು ಪಾಕಿಸ್ತಾನದ ನ್ಯೂಕ್ಲಿಯರ್ ಥ್ರೆಟ್, ನ್ಯೂಕ್ಲಿಯರ್ ವೆಪನ್ ಬ್ಲ್ಯಾಕ್ ಮೇಲ್ ನಡೆಯಲ್ಲ ಅನ್ನುವಂಥ ಮಾತಾಡಬೇಕಿತ್ತು. ಅವ್ರ ಭಾಷಣದಲ್ಲಿ ಹೈಲೈಟ್ ಆಗಿದ್ದು ಇನ್ನು ಮುಂದೆ ನೀವು ನ್ಯೂಕ್ಲಿಯರ್ ವೆಪನ್ ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್, ಭಯಂಕರವಾದಂಥ ಒಂದು ಎಚ್ಚರಿಕೆ ಪಾಕಿಸ್ತಾನಕ್ಕೆ. ಯಾಕಂದರೆ ಅದನ್ನು ಹೊಡೆದು ಹಾಕ್ತೀವಿ ನಾವು, ಸ್ಯಾಂಪಲ್ ನೋಡಿದ್ದೀರಾ ಅಲ್ವಾ ಅನ್ನೋ ರೀತಿಯಲ್ಲಿ ಮೋದಿ ಕೊಟ್ಟಂಥ ಆನ್ಸರ್ ಪಾಕಿಸ್ತಾನಕ್ಕೆ ಅನ್ನೋ ರೀತಿಯಲ್ಲೇ ಇದು ವಿಶ್ಲೇಷಿಸಲ್ಪಡ್ತಾ ಇದೆ. ಇನ್ನು ನಮ್ಮ ಆರ್ಮಿ ಚೀಫ್, ಏರ್ಫೋರ್ಸ್ನ ಪ್ರಮುಖ ಅಧಿಕಾರಿಯೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಏನಂತ, ಪಾಕಿಸ್ತಾನದ ಯಾವುದೇ ಭಾಗವನ್ನು ಗುರಿಯಾಗಿಸಿ ಹೊಡೆಯೋ ಶಕ್ತಿ ಭಾರತಕ್ಕಿದೆ. ರಕ್ಷಣಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇವಾನ್ ಡಿ ಕುನ್ಹಾ ಹೇಳಿರುವಂಥ ಸ್ಟೇಟ್ಮೆಂಟ್. ನೀವು ಇಸ್ಲಾಮಾಬಾದ್ಗೆ ಇವತ್ತು ನಿಮ್ಮ ಸೇನಾನೆಲ್ಲಿ ಶಿಫ್ಟ್ ಮಾಡ್ಕೊಳ್ತೀರಿ ಅಂದರೆ, ಈಗ ಭಯಂಕರವಾಗಿ ಅಲ್ಲಿ ಧ್ವಂಸ ಆಗಿದೆ. ರಾವಲ್ಪಿಂಡಿಯಿಂದ ಖೈಬರ್ ಪಖ್ತೂನ್ಖ್ವಾಗೆ ಅಥವಾ ಇಸ್ಲಾಮಾಬಾದ್ಗೆ ಇನ್ನೊಂದು ಕಡೆಗೆ ಮತ್ತೊಂದು ಕಡೆಗೆ ಸ್ಥಳಾಂತರಿಸೋದಕ್ಕೆ ಟೆಂಡರ್ ಆಗಿದೆ. ಇಲ್ಲಿ ಧ್ವಂಸ ಆಗಿರೋದ್ರಿಂದ ಮತ್ತೆ ಈ ಹತ್ತಿರ ಇರಬಾರ್ದು, ಭಾರತಕ್ಕೆ ದೂರದಲ್ಲಿರಬೇಕು ಅನ್ನೋ ರೀತಿಯಲ್ಲಿ. ಬಟ್ ಇದು ಸುಮ್ಮನೆ ನೀವು ಮಾಡ್ತಿರೋ ಕೆಲಸ. ನಿಮ್ಮ ಯಾವುದೇ ಭಾಗವನ್ನು ನಾವು ಅಟ್ಯಾಕ್ ಮಾಡುವಂತಹ, ಇಲ್ಲಿದ್ದುಕೊಂಡು ಅಥವಾ ಯಾವುದೇ ಟೆಕ್ನಾಲಜಿಯಿಂದ ನಿಮ್ಮನ್ನು ಹೊಡೆದು ಹಾಕುವಂಥ ಸಾಮರ್ಥ್ಯವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ನೀವು ಮಾಡ್ತಿರೋದು ಸುಮ್ಮನೆ ವ್ಯರ್ಥ. ಈ ಶಿಫ್ಟಿಂಗ್ ಕೆಲಸ ಮಾಡ್ಕೊಳ್ಳೋದೇ ವ್ಯರ್ಥ. ನೀವು ಭಾರತದಿಂದ ರಕ್ಷಿಸ್ಕೊಳ್ಬೇಕಂದ್ರೆ ಯಾವುದಾದ್ರೂ ಬಿಲದ ಒಳಗಡೆ ಡೀಪ್ ಹೋಲಲ್ಲಿ ಹೋಗಿ ಅಡಗಿಕೊಳ್ಬೇಕಾಗತ್ತೆ. ಸದ್ಯಕ್ಕಂತೂ ನಿಮ್ಗೆ ಆ ಆಪ್ಷನ್ ಇಲ್ಲ. ಎಲ್ಲ ಆಪ್ಷನ್ನನ್ನು ಭಾರತ ರೀಚ್ ಆಗುತ್ತೆ, ನಮ್ಮ ರೇಂಜಲ್ಲೇ ಇದೆ, ನೆನಪಿರಲಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದು ರಾಜನಾಥ್ ಸಿಂಗ್ ಅವರು. ಯಾವುದೇ ಕ್ಷಣದಲ್ಲಿ ನಾವು
ಸರಿಯಾದ ಸಮಯ ನೋಡಿ ಹೊಡೆದು ಬಿಸಾಕ್ತೀವಿ ಪಾಕಿಸ್ತಾನಕ್ಕೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಪಾಕಿಸ್ತಾನದ ಬೆನ್ನಿಗೆ ನಿಂತಿರೋ ರಾಷ್ಟ್ರಗಳು ಕೂಡ ಶೇಕ್ ಆಗ್ತಿವೆ. ಭಾರತ ಹೆಂಗೆ ಅಪ್ಗ್ರೇಡ್ ಆಗಿದೆ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಅನ್ನೋದನ್ನು ನೋಡಿ, ಮತ್ತು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಇದನ್ನು ಅಧ್ಯಯನ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಮಾಹಿತಿ. ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.